ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ ತಾಲೂಕಿನ ಶಾಸಕರು. ಈ ಒಂದು ನಾನು ಯಾಕೆ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಚಿತ್ತಾಪುರ ಪುರಸಭೆಯ ಸ್ಥಿತಿಯನ್ನು ಒಮ್ಮೆ ನೋಡೋದಾದರೆ, ಈ ಒಂದು ಪುರಸಭೆಯ ಬಗ್ಗೆ ಗಮನ ಹರಿಸೋದಾದರೆ, ಈ ಪುರಸಭೆಯ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಪುರಸಭೆಯ ಘನತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ರಾಶಿಗಟ್ಟಲೆ ಬಳಸದೇ ಇರುವಂತಹ ಬಿಸಾಕಿರುವಂತಹ ಅನೇಕ ಸಾಮಗ್ರಿಗಳಿವೆ. ಪ್ಲಾಸ್ಟಿಕ್ ಬಕೆಟ್ಗಳಿವೆ, ಹಾರಿ ಗುದ್ದಲಿ ಏನು ಹೇಳ್ತೀವಲ್ಲ ಅವು ಇವೆ, ಸಲಾಕೆ ಇವೆ, ಟ್ಯೂಬ್ಲೆಸ್ ಸೆಟ್ ಇವೆ, ನೀರಿನ ಪೈಪ್ಗಳಿವೆ ಮತ್ತು ಕಾರ್ಮಿಕರ ಬೂಟ್ಗಳು, ಏನು ಕಾರ್ಮಿಕರು ಕೆಲಸ ಮಾಡ್ತಾರಲ್ಲ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕಾರ್ಮಿಕರು, ರಸ್ತೆ ಸ್ವಚ್ಛತೆ ಇರ್ಬೋದು, ತ್ಯಾಜ್ಯ ನೀರು ಚರಂಡಿ ಸ್ವಚ್ಛತೆ ಇರ್ಬೋದು, ಇನ್ನೂ ಅನೇಕ ಸ್ವಚ್ಛತೆಯಲ್ಲಿ ಏನು ಕೆಲಸ ಮಾಡ್ತಾರಲ್ಲ ಅಂತಹ ಅನೇಕ ಕಾರ್ಮಿಕರ ಬೂಟ್ಗಳು, ಸಮವಸ್ತ್ರದ ಥರ ಇರೋ ಬೂಟುಗಳು, ಹೀಗೆ ಅನೇಕ ಪುರಸಭೆಯ ಸ್ವಚ್ಛತಾ ಕಾರ್ಯಗಳಿಗೆ ಸಂಬಂಧಿಸಿದ ವಸ್ತುಗಳು ಬೀಗ ಹಾಕಿದ ಕೊಠಡಿಯಲ್ಲಿ ರಾಶಿಯಾಗಿ ಬಿದ್ದಿದೆ, ಉಪಯೋಗಕ್ಕೆ ಇಲ್ಲ. ಇದು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ, ಅಲ್ಲಿಂದಲೇ ಶಾಸಕರಾಗಿರ್ತಕ್ಕಂತಹ ಈ ಒಂದು ಸಚಿವರ ಕ್ಷೇತ್ರದ ಸ್ಥಿತಿ. ಇದು ಪುರಸಭೆಯ ಸ್ಥಿತಿ ಈ ರೀತಿಯಾಗಿದೆ. ಇನ್ನು ಬೇರೆ ಇಲಾಖೆಯೇನೋ ಅಥವಾ ಬೇರೆ ಕಚೇರಿಗಳ ಸ್ಥಿತಿ ಹೇಗಿದೆನೋ ಗೊತ್ತಿಲ್ಲ, ಬಟ್ ಎದುರುಗಡೆ ಬಂದಿರತಕ್ಕಂಥದ್ದು ಇದು. ಇನ್ನು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾನು ಹೇಳೋದಕ್ಕಿಂತ ನೀವೇನು ನೋಡ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ ನಾವು ಹೇಳಿದ್ರಿಂದ ಯಾವುದು ಇದಾಗಲ್ಲ, ಯಾಕೆಂದರೆ ಹೇಳ್ಬೋದು, ಆದರೆ ಅಲ್ಲಿನ ವಸ್ತುಸ್ಥಿತಿ ಹೇಗಿದೆ, ಅಲ್ಲಿ ಯಾವ ರೀತಿಯಾಗಿ ಒಂದು ಕಾಮಗಾರಿ ಮಾಡಬೇಕಾದಂಥ ವಸ್ತುಗಳಾಗಿರ್ಬೋದು, ಮತ್ತು ಕಾರ್ಮಿಕರಿಗೆ ಕೊಡಿರ್ತಕ್ಕಂತಹ ಸಮವಸ್ತ್ರಗಳಾಗಿರ್ಬೋದು, ಇನ್ನಿತರ ವಸ್ತುಗಳಾಗಿರ್ಬೋದು ಯಾವ ರೀತಿ ಬಿದ್ದಿವೆ ಅನ್ನೋದು ನೀವೇ ನೋಡಿ. ಈ ವಿಡಿಯೋ ನೋಡಿದ್ರಲ್ಲ, ಈ ರೀತಿ ಪೌರ ಕಾರ್ಮಿಕರ ಬಳಕೆ ವಸ್ತುಗಳನ್ನು ಮುಚ್ಚಿಟ್ಟಿದ್ದಾರೆ. ಇದರ ಹಿಂದಿನ ಉದ್ದೇಶವೇನು? ಸದರಿ ಸಾಮಗ್ರಿಗಳ ಮೇಲೆ ಪುರಸಭೆ ಅಧಿಕಾರಿಗಳು ಪ್ರತಿ ವರ್ಷವೂ ಕೂಡ ಬಿಲ್ಗಳನ್ನು ಹಾಕಿ ಹಣವನ್ನು ನುಂಗುತ್ತಿದ್ದಾರೆಯೇ ಎಂದು ಪುರಸಭೆ ಸದಸ್ಯರಾದ ಶ್ಯಾಮ್ ಮೇಧಾ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆ ಮನೆಗೆ ತಿರುಗಿ ಕಸ ಸಂಗ್ರಹಣೆ ಮಾಡುವ ಸಲುವಾಗಿ ಉಪಯೋಗಕ್ಕೆ ಬರುವ ಸುಮಾರು 5 ಲಕ್ಷ ವೆಚ್ಚದಲ್ಲಿ ಈ 2 ಸೈಕಲ್ ಮೋಟಾರ್ಗಳನ್ನು ಖರೀದಿಸಿ ಅವುಗಳನ್ನು ಉಪಯೋಗಿಸಿಕೊಳ್ಳದೆ ಹಾಗೆ ಬಿಸಾಡಲಾಗಿದೆ. ಸರ್ಕಾರದಿಂದ ಪ್ರತಿ ವರ್ಷ ಒದಗುವ ಅನುದಾನದಲ್ಲಿ 60% ಹಣವನ್ನು ಘನತ್ಯಾಜ್ಯ ನಿರ್ವಹಣೆ ಮತ್ತು ನೀರಿನ ನಿರ್ವಹಣೆಗಾಗಿ ಬಳಸಲ್ಪಡುತ್ತಿದೆ. ಆದರೆ ಈ ರೀತಿ ಸರ್ಕಾರದ ಹಣವನ್ನು ಸರಿಯಾದ ಯೋಜನೆ ಇಲ್ಲದೆ ಬೇಕಾಬಿಟ್ಟಿ ಹಾಳು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಯಕ್ಷ ಪ್ರಶ್ನೆಯಾಗಿ ಕುಂತಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು, ಮೇಲಾಧಿಕಾರಿಗಳು ಪರಿಶೀಲನೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿಯನ್ನು ಮಾಡಿದ್ದಾರೆ. ಇಷ್ಟು ಸ್ಟಾಕ್ ಇಲ್ಲಿ ಸ್ಟಾಕ್ ಆ ಸೈಡ್ ಸ್ಟಾಕ್ ಎಲ್ಲಿಲ್ಲ, ಇದೇ ಸ್ಟಾಕ್ ಮತ್ತೆ ಇವು ಬಿಟ್ಟರೆ ಅವು ಬಿಟ್ಟು ಯಾವುದು ಇದು ಬಿಟ್ಟು ಇಲ್ಲಿ ಕೊಟ್ಟಿದ್ದು ಚೈನಸ್ ಇದು ಅಂದರೆ ಇವು ಬಿಟ್ಟು ಬೇರೆ ಕಡೆ ಇಲ್ಲಿ ಹೇಳ್ತಿದ್ದು. ಹಾಂ ಹೇಳಪ್ಪ, ಜರ ಒಂದು 10 ಮಿನಿಟ್ ಸ್ವಲ್ಪ. ಹಾಂ, ಅದು ಡಿ ಸಿ ಮೀಟಿಂಗ್ ಅನ್ನೋದು ನೋಡಿಸ್ತೀನಿ ಸರ್. ನಾ ಈಗ ಒಂದು ಅರ್ಧ ಗಂಟೆ ಆಯ್ತು ನೋಡಿ ನೀವು ಬಂದಿರಿ. ಇವು ಪಟ್ಟು ಹೊರಟು ನೋಡ್ರಿ, ಇವು ಬಕೆಟ್ ಹೊರಡ್ರಿ, ಇವು ತಂದು ಬಂದ್ರಿ. ಇವು ಮನೆಯಲ್ಲಿ ಚಾಲು ಮಾಡಿದ ಅವತ್ತು ಲೇಬರ್ ಇದ್ದಿಲ್ಲ, ಕಂಟಿನ್ಯೂ ನಡೀತಿತ್ತು. ಇವತ್ತು ಬಂದಾರ ಅದು ಏನಾಗ್ಯದ ಬೇರೆ ಮಾಡಿದ್ರು.
ಮತ್ತೆ ಈಗಾಗಲೇ ಆ ಕೋಣೆಯಲ್ಲಿ ನೋಡಿದ್ದೀರಿ ನೀವು, ಸಾಕಷ್ಟು ಸ್ಟಾಕ್ ಇದೆ. ಅದರ ಜೊತೆಗೆ ಈ ಕೋಣೆಯಲ್ಲಿ ಸಹ ನೋಡ್ಬೋದು ತಾವು ಬಕೆಟ್ಗಳಿದ್ದಾವೆ, ಆ ನಂತರ ಪೈಪ್ ಬಂಡಲ್ಗಳಿದ್ದಾವೆ, ಬುಟ್ಟಿಗಳಿದ್ದಾವೆ, ಇದೇ ರೀತಿ ಬೇರೆ ಬೇರೆ ಸಾಮಗ್ರಿಗಳಿದ್ದಾವೆ. ಇದನ್ನೆಲ್ಲ ಹೀಗೆ ಈ ಒಂದು ಮುಚ್ಚಿದ ಕೋಣೆಯಲ್ಲಿ ಹಾಕಿಕೊಂಡು ಯಾವ ಉದ್ದೇಶದಿಂದ ಹೀಗೆಲ್ಲ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀರಿ? ಇದಕ್ಕೆ ಸರ್ಕಾರದಿಂದ ವರ್ಷವೂ ಕೂಡ ಹಣ ಅನುದಾನ ಬರ್ತಾ ಇದೆ. ಆದರೂ ಕೂಡ ಈ ರೀತಿ ಇವುಗಳನ್ನೆಲ್ಲ ಉಪಯೋಗಕ್ಕೆ ಬಾರದಂತೆ ಬಿಸಾಡಿದ್ದೀರಿ. ಇವುಗಳನ್ನೆಲ್ಲ ತೆಗೆದುಕೊಂಡು ಒಳ್ಳೆ ಉಪಯೋಗಕ್ಕೆ ತಂದುಕೊಂಡ್ರೆ ಅದರಲ್ಲಿ ಉಳಿದ ಅನುದಾನದಲ್ಲಿ ಬೇರೆ ಕಾರ್ಯಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಬಹುದು ಅಥವಾ ಇನ್ನಿತರ ಉದ್ದೇಶಗಳಿಗೂ ಸಹ ಬಳಸಬಹುದು ಅಂತ ಈ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಪ್ಯಾಕಿಂಗ್ ಮೇಲೆ ನೋಡಿದ್ರು ಸುಮಾರು ದಿನಗಳದ ಅಥವಾ ಸುಮಾರು ಸಾಕಷ್ಟು ವರ್ಷಗಳಿಂದ ನಾವು ಸಂಬಂಧಪಟ್ಟ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಕೇಳಿದ್ರೆ ಹೇಳ್ತಾರೆ, ಸಾಕಷ್ಟು ವರ್ಷಗಳಿಂದ ಹೀಗೆ ಇವೆ, ಇವು ಬಳಕೆಯಲ್ಲಿಲ್ಲ, ಇವು ಹಿಂದಿನ ಅಧಿಕಾರಿಗಳ ಅವಧಿಯಲ್ಲಿ ತರಿಸಿದ್ದಾರೆ, ಅವುಗಳನ್ನು ಉಪಯೋಗಕ್ಕೆ ಮಾಡ್ತಾ ಯಾವ ಅಧಿಕಾರಿಗಳಿದ್ರು ಅಂತ ನಿಮ್ಗೆ ಏನಾದ್ರು ಗಮನಕ್ಕಿದೆನಾ? ಅಲ್ಲ, ಸಿಬ್ಬಂದಿಗಳ ಪ್ರಕಾರ ಇದಕ್ಕಿಂತ ಮುಂಚೆ ಒಂದು 5 ವರ್ಷಕ್ಕಿಂತ ಮುಂಚೆ ಇರುವ ಅಧಿಕಾರಿಗಳ ಕೈ ಮೇಲೆ 4-5 ವರ್ಷಗಳ ಅಧಿಕಾರಿಗಳು ತಂದಿದ್ರು. ಅದನ್ನು ಈಗ ಸಂಬಂಧಪಟ್ಟ ಅಧಿಕಾರಿಗಳು ಸಹ ನೋಡಿದ್ದಾರೆ. ಅವರು ಸಹ ಅದಕ್ಕೆ ನೋಡಿಯೂ ಕೂಡ ಹಾಗೆ ಇಟ್ಟಿದ್ದಾರೆ, ಅವುಗಳನ್ನು ಬಳಸ್ತಾ ಇಲ್ಲ ಅಂತ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಈಗ ನಾವು ಸಹ ಮೊನ್ನೆ ನಮ್ಮ ಪುರಸಭೆ ಸದಸ್ಯರಾದ ರಮೇಶ್ ಬೊಮ್ಮನಹಳ್ಳಿ ಅವರು ಮತ್ತು ಪ್ರಭು ಗಂಗಾಣಿಯವರ ಜೊತೆಗೆ ಈ ಒಂದು ಘನತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ವೀಕ್ಷಣೆಗಾಗಿ ಬಂದಾಗ ನೋಡಿದಾಗ ಇಲ್ಲಿ ಸಾಕಷ್ಟು ವಸ್ತುಗಳು ಯಾವ ದಿನನಿತ್ಯದಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಉಪಯೋಗಕ್ಕೆ ಬರುವಂತಿದ್ದವು ಅವೆಲ್ಲ ಹೀಗೆ ಕೊಠಡಿಗಳಲ್ಲಿ, ಮುಚ್ಚಿದ ಕೊಠಡಿಗಳಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಅವುಗಳನ್ನು ಯಾವುದೇ ಉಪಯೋಗಕ್ಕೆ ಬಾರದಂತೆ ಅಸಡ್ಯವಾಗಿ ಬೇಸಾಡಿದ್ದಾರೆ. ಇದರ ಮೇಲೆ ಪ್ರತಿ ವರ್ಷ ಸರ್ಕಾರವು 60% ಹಣ ನಿಧಿ ಇದರ SWM ಸೈಟ್ ಮತ್ತು ಜಾಕ್ವೆಲ್ಗಾಗಿ ಬಳಸುತ್ತಿದ್ದಾರೆ. ಆದರೆ ಇಷ್ಟೆಲ್ಲ ಇದ್ರೂ ಸಹ ನಮ್ಮ ಅಧಿಕಾರಿಗಳು ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿಕೊಂಡು ಯಾವ ಉದ್ದೇಶಕ್ಕಾಗಿ ಪ್ರತಿ ವರ್ಷದ ಬಿಲ್ ಹಾಗೆ ಕಳಪೆ ಮಟ್ಟದಲ್ಲಿ ಬಿಲ್ಗಳನ್ನು ಎತ್ತಿ ಈ ಒಂದು ಸ್ಟಾಕನ್ನು ಸುಮ್ಮನೆ ಹೆಸರಿಗಷ್ಟೇ ಜನರಿಗೆ ನೋಡುವುದಕ್ಕಾಗಿ ಇಟ್ಟಿದ್ದೀರಾ ಏನು ಅನ್ನೋದು ನಮ್ಮ ಅಧಿಕಾರಿಗಳು ಈ ಸಾಮಗ್ರಿ ಖರೀದಿಸಲು ಸರ್ಕಾರದಿಂದ ಸಿಗ್ತಕ್ಕಂಥ ಅಂದ್ರೆ ಅಂದಾಜು ವೆಚ್ಚ ಅಥವಾ ಪರ್ಸೆಂಟೇಜ್ ಎಷ್ಟು ಮಟ್ಟಿಗೆ ಬರ್ಬೋದು? ಈ ಸಾಮಗ್ರಿಗಳನ್ನು ಖರೀದಿಸಲು ಸರ್ಕಾರದಿಂದ ಸುಮಾರು 60% ಹಣವನ್ನು ಕೇವಲ SWM ಸೈಟ್ ಮತ್ತು ನೀರಿನ ನಿರ್ವಹಣೆಗಾಗಿ ಬರುತ್ತೆ. ಅದರಲ್ಲಿ ಲಕ್ಷಾನುಗಟ್ಟಲೆ, ಸುಮಾರು ಒಂದು 5 ವರ್ಷಗಳಲ್ಲಿ ಕೋಟ್ಯಾನುಗಟ್ಟಲೆ ದುಡ್ಡು ಇದಕ್ಕೆ ಬಳಸಲಾಗಿದೆ. ಆದರೂ ಸಹ ಇದರಲ್ಲಿ ಅಷ್ಟೊಂದು ಅಭಿವೃದ್ಧಿ ಕಾಣ್ತಾ ಇಲ್ಲ. ಜೊತೆಗೆ ಮೇಲ್ನೋಟಕ್ಕೆ ನಮಗೆಲ್ಲ ಕಾಣುವುದೇನೆಂದರೆ ಇಷ್ಟೆಲ್ಲ ಸಾಮಗ್ರಿಗಳನ್ನು ಅಸಾಧ್ಯವಾಗಿ ತಿರಸ್ಕಾರವಾಗಿ ಬಿಟ್ಟಿರುವವರ ಉದ್ದೇಶ ಏನಂತ ಅಧಿಕಾರಿಗಳು ತಿಳಿಸ್ಕೊಡ್ಬೇಕು. ಇವು ನಮ್ಮ ಪೌರ ಕಾರ್ಮಿಕರಿಗೆ ಉಪಯೋಗಕ್ಕಾಗಿ ಕೊಡಬೇಕು. ಅವರಿಗೆ ಹಾಕಿಕೊಳ್ಳಲು ಗ್ಲೌಸ್ ಆಗಲಿ ಅಥವಾ ಬೂಟ್ ಆಗಲಿ ಅಥವಾ ಬುಟ್ಟಿ ಆಗಲಿ, ಬಕೆಟ್ಸ್ ಆಗಲಿ ಉಪಯೋಗಕ್ಕೆ ತರುವಂತಹ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಅಧಿಕಾರಿಗಳು ಈ ರೀತಿ ತಿರಸ್ಕಾರದಿಂದ ಇವುಗಳನ್ನೆಲ್ಲ ಹಾಗೆ ಇಟ್ಟು ವರ್ಷ ಬಿಲ್ ಮಾಡಿಕೊಳ್ಳುವ ಉದ್ದೇಶ ಏನು ಅಂತ ಮೇಲಿನ ಸಂಬಂಧಪಟ್ಟ ಅಧಿಕಾರಿಗಳು ಈ ಕುರಿತು ಸೂಕ್ತ ತನಿಖೆ ನಡೆಸಿ ಸಂಬಂಧಪಟ್ಟ ಇದರಲ್ಲಿ ದೋಷಿಯಾಗಿರ್ತಕ್ಕಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳ. ಅಣ್ಣರಾಯ್ ವಿಮಣಿ ಅರ್ಜ ತಟ್ಟು ಕನ್ನಡ ನ್ಯೂಸ್ ಚಿತ್ತಾಪುರ್.